disconnected. ನನ್ನ ಹೆಸರು ಶ್ರೀಶೈಲ್ ಕಲಗೌಡ ಜಯದೇವ್. ನಾನು ಪಾಟೀಲ್ ಪಬ್ಲಿಕ್ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಟ್ರ್ಯಾಕ್ಟರನ್ನು ಕಂಡುಹಿಡಿಯಬೇಕೆಂದು ಕನಸಿತ್ತು. ಆ ಕನಸು ಈಗ ನನಸಾಗಿದೆ. 80 kg ತೂಕವನ್ನು ಜಗ್ಗುವಂಥ ಒಂದು ಟ್ರ್ಯಾಕ್ಟರನ್ನು ಈಗ ಮಾಡಿದ್ದೇನೆ. ಅದಕ್ಕೆ ವೇಸ್ಟ್ ಪದಾರ್ಥಗಳನ್ನು ಬಳಸಿದ್ದೇನೆ. ಈಗ 80 kg ಜಗ್ಗುವಂಥ ಟ್ರ್ಯಾಕ್ಟರ್ ಮುಂದೆ ಒಮ್ಮೆ 500 kg ಜಗ್ಗುವಂಥ ಟ್ರ್ಯಾಕ್ಟರನ್ನು ಮಾಡುತ್ತೇನೆ. ಇನ್ನೂ ನನಗೆ ಬೇರೆ ಬೇರೆ ಸಂಶೋಧನೆಗಳನ್ನು ಮಾಡುವ ಆಸೆ ಇದೆ. ಇದಕ್ಕೆ ನಮ್ಮ ಶಾಲೆಯ ಶಿಕ್ಷಕಿಯರೆಲ್ಲರೂ ನನಗೆ ಬೆಂಬಲವಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪಾಟೀಲ್ ಪಬ್ಲಿಕ್ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ಶ್ರೀಶೈಲ್ ಕಲಗೌಡ ಜಗದೇವ್ ಇವತ್ತು ಒಂದು ಟ್ರ್ಯಾಕ್ಟರನ್ನು ಆವಿಷ್ಕಾರ ಮಾಡಿದ್ದಾನೆ. ಅದು ಟ್ರ್ಯಾಕ್ಟರ್ ಹೇಗಿದೆ ಅಂದರೆ 80 kg ಜಗ್ಗುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇದಕ್ಕೆ ಬಳಸ್ಕೊಂಡಿರೋ ಪದಾರ್ಥವನ್ನು ನೋಡಿದರೆ ಆಶ್ಚರ್ಯ ಆಗುತ್ತೆ. ಮನೆಯಲ್ಲಿ ಇರುವಂತಹ PVC ಪೈಪ್, ಕಟ್ ಆದಂಥ PVC ಪೈಪ್ ಆಗಿರ್ಬೋದು, ಫ್ಲೈವುಡ್ ಆಗಿರ್ಬೋದು, ಆಮೇಲೆ ಸೈಕಲ್ ಟ್ಯೂಬ್ಗಳನ್ನು ಬಳಸ್ಕೊಂಡು ಟ್ರ್ಯಾಕ್ಟರನ್ನು ಮಾಡಿದ್ದಾನೆ. ಎಷ್ಟು ವಿಶೇಷತೆಯನ್ನು ಹೊಂದಿದೆ ಅಂದರೆ ಅದರಲ್ಲಿ ಲೈಟ್ ಹತ್ತುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಅದು ಅಲ್ಲದೆ ಬ್ಲೂಟೂತ್ ಕನೆಕ್ಟ್ ಮಾಡಿದರೆ ಸಾಂಗ್ ಹೇಳುತ್ತದೆ. ಮತ್ತು ರಿಮೋಟ್ ಕಾರ್ ಥರ ಅದು 80 kg ಭಾರವನ್ನು ಒಂದು ಮನುಷ್ಯನನ್ನು ಕೂಡಿಸ್ಕೊಂಡು ಮುಂದೆ ಹೋಗುತ್ತೆ. ಅದೇ ರೀತಿ ರಿವರ್ಸ್ ಬರುತ್ತೆ. ಅದನ್ನು ಈ ರೀತಿ ಸಂಶೋಧನೆ ಮಾಡಿರೋದು ನಮಗೆಲ್ಲ ಹೆಮ್ಮೆ ತಂದಿದೆ. ಅವನಿಗೆ ಮೊದಲಿಂದನೂ ಇದರಲ್ಲಿ ಆಸಕ್ತಿ ಇತ್ತು. ಅವನು 4th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಒಂದ್ಸರಿ ಪುಟ್ಟದಾದ ಟ್ರ್ಯಾಕ್ಟರನ್ನು ತಗೊಂಡು ಬಂದಿದ್ದ ಸ್ಕೂಲ್ಗೆ. ಅದನ್ನು ನೋಡಿ ನಮಗೆ ಬಹಳ ಖುಷಿಯಾಗಿತ್ತು. ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದ್ವಿ. ಅದನ್ನು ಆತ ಸ್ಫೂರ್ತಿಯಾಗಿ ತೆಗೆದುಕೊಂಡು ಮತ್ತು ಇವತ್ತು ದೊಡ್ಡದಾದಂಥ ಟ್ರ್ಯಾಕ್ಟರನ್ನು ಮಾಡಿದ್ದಾನೆ. ನಮಗೆಲ್ಲ ತುಂಬ ಸಂತೋಷವಾಗಿದೆ. ನಮ್ಮ ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ, ನಮ್ಮ ಚೇರ್ಮನ್ನರ ವತಿಯಿಂದ ಹಾಗೂ ಎಲ್ಲ ಶಿಕ್ಷಕಿಯರ ಎಲ್ಲರೂ ಅವನಿಗೆ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿ ಆತ ಇನ್ನೂ ಸ್ವಲ್ಪ ವಸ್ತುಗಳನ್ನು ಬಳಸ್ಕೊಂಡು ತನ್ನ ಪ್ರತಿಭೆಯನ್ನು ಹೊರತರಬೇಕು. ಮಕ್ಕಳಿಗೆ ಕೇವಲ ಓದೋದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಪ್ರೋತ್ಸಾಹ ನೀಡಬೇಕು. ಯಾವ ಮಗುವಲ್ಲಿ ಯಾವ ಪ್ರತಿಭೆ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳಿ ಅವಾಯ್ಡ್ ಮಾಡೋದಕ್ಕಿಂತ ಅವರು ಯಾವುದರಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಸ್ಫೂರ್ತಿಯನ್ನು ಕೊಡಬೇಕು. ಈ ರೀತಿ ಮಕ್ಕಳು ಈಗ 4th ಸ್ಟ್ಯಾಂಡರ್ಡಲ್ಲಿರುವಂಥ ಮಗುವ ಸಣ್ಣ ಪುಟ್ಟ ಟ್ರ್ಯಾಕ್ಟರ್ ತನ್ನ ಕನಸಾಗಿತ್ತು. ಅದನ್ನು ಇವತ್ತು 80 kg ಸಾಮರ್ಥ್ಯವನ್ನು ಜಗ್ಗುವಂಥ ದೊಡ್ಡ ಟ್ರ್ಯಾಕ್ಟರನ್ನಾಗಿ ಮಾಡಿದ್ದಾನೆ. ಮುಂದೆ ಅವನು 500 kg ಜಗ್ಗುವಂಥ ದೊಡ್ಡ ಟ್ರ್ಯಾಕ್ಟರನ್ನು ಮಾಡುವ ಆಸೆ, ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾನೆ. ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ಅವನಿಗೆ ಇದೇ ರೀತಿ ಪ್ರೋತ್ಸಾಹವನ್ನು